ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಮಾತುಗಳು ಜನರನ್ನ ತಾತ್ಕಾಲಿಕವಾಗಿ ಆಕರ್ಷಿಸಬಹುದು, ಆದರೆ ನಿಷ್ಠೆಯಿಂದ ಕೂಡಿದ ಕ್ರಿಯೆ ಮತ್ತು ಫಲಿತಾಂಶ ಮಾತ್ರ ಜನರನ್ನ ನಿಂತು ಗೌರವಿಸುವಂತೆ ಮಾಡುತ್ತದೆ. ಶಬ್ದದಿಂದ ಸಾಮರ್ಥ್ಯ ಸಾಬೀತಾಗುವುದಿಲ್ಲ, ಸಾಧನೆಯಿಂದ ಸಿದ್ಧವಾಗುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಮಂಗಳನ ಪ್ರಭಾವದಿಂದ ಹುಟ್ಟಿದ ಕ್ಷಾತ್ರ ತೇಜಸ್ಸಿನವರು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಕೇವಲ ಯೋಜನೆಗಳನ್ನ ಘೋಷಿಸುವುದನ್ನ ನಿಲ್ಲಿಸಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಶಿಸ್ತು, ನಿರ್ಧಾರದಲ್ಲಿ ಸ್ಪಷ್ಟತೆ ಮತ್ತು ಕೆಲಸದಲ್ಲಿ ಫಲಿತಾಂಶವನ್ನ ತೋರಿಸಬೇಕಾಗುತ್ತೆ. ಜಗತ್ತು ನಿಮ್ಮ ಮಾತಿಗಿಂತ ಹೆಚ್ಚಾಗಿ ನಿಮ್ಮ ಕ್ರಿಯೆಯ ಆಳವನ್ನ ಗಮನಿಸುತ್ತದೆ. ನೀವು ಮಾತನಾಡುವ ಮುನ್ನ ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುವಂತೆ ಮಾಡಬೇಕಾಗುತ್ತೆ. ಆಗ ಇಡೀ ಸಮಾಜವೇ ನಿಮ್ಮ ಪ್ರತಿಯೊಂದು ಪದಕ್ಕೂ ಮನ್ನಣೆಯನ್ನ ನೀಡುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ನಿಮ್ಮ ರಾಶಾಧಿಪತಿಯಾದ ಮಂಗಳನ ದಿನವಾಗಿದ್ದರಿಂದ ವೃತ್ತಿರಂಗದಲ್ಲಿ ಅದ್ಭುತವಾದಂತಹ ಧೈರ್ಯ, ಕಾರ್ಯಕ್ಷಮತೆ ಹಾಗೂ ನಾಯಕತ್ವದ ಗುಣಗಳು ಎದ್ದು ಕಾಣಲಿವೆ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಸಂಕೀರ್ಣ ಸವಾಲುಗಳನ್ನ ಚಾಕಚಕ್ಯತೆಯಿಂದ ಮುಗಿಸಿ ಸಭಾಂಗಣದಲ್ಲಿ ಎಲ್ಲರ ಗಮನವನ್ನ ಸೆಳೆಯುವಿರಿ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಮತ್ತು ಮಾರುಕಟ್ಟೆಯಲ್ಲಿ ತಮ್ಮ ಪ್ರಭಾವವನ್ನ ವಿಸ್ತರಿಸಿಕೊಳ್ಳಲು ಅತ್ಯಂತ ಯೋಗದಾಯಕವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಧನಸ್ಥಾನದಲ್ಲಿ ಶುಭ ಸಂಚಲನವಿರುವುದರಿಂದ ಹಳೆಯ ಬಾಕಿ ಹಣ ಕೈ ಸೇರಲಿದೆ ಅಥವಾ ರಿಯಲ್ ಎಸ್ಟೇಟ್ ಆಸ್ತಿ ವ್ಯವಹಾರಗಳಿಂದ ನಿರೀಕ್ಷಿತ ಲಾಭ ದೊರೆಯಲಿದೆ. ಆದಾಗ್ಯೂ ನಿಮ್ಮ ಆತುರದ ಸ್ವಭಾವದಿಂದಾಗಿ ಯಾವುದೇ ಸಹಿ ಹಾಕುವ ಒಪ್ಪಂದಗಳಲ್ಲಿ ಎಡವದಂತೆ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ದೊರೆಯುವಂತದ್ದು. ಒಡ ಹುಟ್ಟಿದವರಿಂದ ವಿಶೇಷ ಸಹಾಯ ಅಥವಾ ಆರ್ಥಿಕ ಪ್ರಗತಿಗೆ ಮಾರ್ಗದರ್ಶನ ಸಿಗಲಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ತದೆ. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಎನರ್ಜಿ ಗರಿಷ್ಠ ಮಟ್ಟದಲ್ಲಿರುವಂತದ್ದು. ಆದ್ರೆ ಅತಿಯಾದ ಕೋಪ ಅಥವಾ ಉದ್ವೇಗದಿಂದಾಗಿ ಬಿಪಿ ಏರಿಳಿತವಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಾಹನ ಚಲನೆ ಮಾಡುವಾಗ ಅತಿಯಾದ ವೇಗವನ್ನ ತಪ್ಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಆಂಜನೇಯ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನ ಅರ್ಪಿಸಿ ಹನುಮಾನ್ ಚಾಲಿಸ ಅಥವಾ ಋಣ ವಿಮೋಚಕ ಮಂಗಳ ಸ್ತೋತ್ರವನ್ನ ಪಠಿಸುವುದರಿಂದ ಸಕಲ ವಿಘ್ನಗಳು ನಿವಾರಣೆಯಾಗುವಂತದ್ದನ್ನ ಕಾಣ್ತೀರಾ. ಇನ್ನು ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರಭಾವವನ್ನ ದುಪ್ಪಟ್ಟುಗೊಳಿಸಲು ಓಂ ಕ್ರಾಂ ಕ್ರೀಂ ಕ್ರೋಂ ಸಂಭೋಮಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಸುವಿಗೆ ಬೆಲ್ಲ ಮತ್ತು ನೆನೆಸಿದ ಗೋಧಿಯನ್ನ ತಿನ್ನಿಸಿ ಬಡವರಿಗೆ ಅಥವಾ ಶ್ರಮಿಕರಿಗೆ ಕೆಂಪು ಬೇಳೆ ದಾನವನ್ನ ಮಾಡುವುದು ನಿಮ್ಮ ಜಾತಕದ ಮಂಗಳ ದೋಷಗಳನ್ನ ಶಾಂತಗೊಳಿಸುವಂತಹ ಕಾರ್ಯವಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಸಿಂಧೂರ ಕೆಂಪು, ಕೇಸರಿ ಅಥವಾ ಕಡು ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಈ ದಿನದ ವಿಶೇಷ ಸಂಖ್ಯೆಯಾಗಿ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಬರುವಂತಹ ವಿಘ್ನಗಳನ್ನ ದೂರ ಮಾಡಿ ಜಯವನ್ನ ಸಾಧಿಸುವಂತದ್ದಾಗ್ತದೆ. ವೃಷಭ ರಾಶಿಯವರ ಬಿರುಗಾಳಿ ಬಂದಾಗ ಗಿಡ ಮೂಲಿಕೆಗಳು ಅಲ್ಲಾಡಬಹುದು, ಆದರೆ ಪರ್ವತವು ಮೌನವಾಗಿ ಅಚಲವಾಗಿ ನಿಲ್ಲುತ್ತದೆ. ಜಗತ್ತು ಸದಾ ಗದ್ದಲದ ಮಾತುಗಳನ್ನಲ್ಲ, ಬಂಡೆಯಂತಹ ಸ್ಥಿರತೆ ಮತ್ತು ಗಂಭೀರತೆ ಇರುವ ವ್ಯಕ್ತಿಯನ್ನಷ್ಟೇ ನಂಬಿ ಆಲಿಸುತ್ತದೆ. ನೀವು ಸ್ಥಿರತೆ ಮತ್ತು ಬಂಡೆಯಂತಹ ನಿಶ್ಚಲತೆಗೆ ಹೆಸರಾದವರು. ಇಂದು ನೀವು ಸಮಾಜದಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಪ್ರಭಾವ ಬೀರಬೇಕೆಂದರೆ ಅತಿಯಾಗಿ ವಿವರಣೆ ನೀಡಲು ಹೋಗಬೇಡಿ. ನಿಮ್ಮ ಮಾತುಗಳು ಸಂಕ್ಷಿಪ್ತವಾಗಿರಲಿ, ಆದರೆ ಪರ್ವತದಷ್ಟು ಗಂಭೀರವಾಗಿರಲಿ. ನಿಮ್ಮ ನಿರ್ಧಾರಗಳಲ್ಲಿ ಚಾಂಚಲತೆವಿಲ್ಲದೆ ಅಚಲವಾದ ಸ್ಥಿರತೆ ಇದ್ದಾಗ ನಿಮ್ಮ ಎದುರಿಗಿರುವವರು ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಕೂಡ ನಿಮ್ಮ ಮಾತುಗಳನ್ನ ಅತ್ಯಂತ ಗೌರವದಿಂದ ಶಿರಸಾವಹಿಸಿ ಆಲಿಸಬೇಕಾಗುತ್ತದೆ. ನಿಮ್ಮ ಸ್ಥಿರತೆಯ ಇಂದಿನ ನಿಮ್ಮ
ಶಕ್ತಿ ಆಗುವಂತದ್ದನ್ನ ನೋಡುವಂತಹ ದಿನ. ಇನ್ನು ಆರ್ಥಿಕ ದೃಷ್ಟಿಯಿಂದ ಇಂದು ಅತ್ಯಂತ ಭದ್ರವಾದಂತಹ ದಿನ. ಧನಸ್ಥಾನದಲ್ಲಿ ಸಕಾರಾತ್ಮಕ ಶಕ್ತಿ ಹರಿಯುವುದರಿಂದ ಕಳೆದು ಹೋಗಿದ್ದೆ ಅಂದುಕೊಂಡಿದ್ದ ಹಣ ಅಥವಾ ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಮೊತ್ತ ಕೈ ಸೇರುವಂತದ್ದು. ಭವಿಷ್ಯದ ಸುರಕ್ಷತೆಗಾಗಿ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಇದು ಅತ್ಯುತ್ತಮವಾದಂತಹ ಸಮಯವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ಸ್ಥಿರತೆ, ಕಾರ್ಯದಕ್ಷತೆ ಮತ್ತು ಜವಾಬ್ದಾರಿಯುತ ನಡವಳಿಕೆಗೆ ಹಿರಿಯ ಅಧಿಕಾರಿಗಳಿಂದ ವಿಶೇಷ ಗೌರವ ಸಿಗಲಿದೆ. ಪ್ರಮುಖ ಯೋಜನೆಗಳನ್ನ ಮುನ್ನಡೆಸುವಂತಹ ಅತ್ಯಂತ ಜವಾಬ್ದಾರಿಯುತ ಜವಾಬ್ದಾರಿ ನಿಮ್ಮ ಹೆಗಲೇರಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಅಥವಾ ಭೂಮಿ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸು ದೊರೆಯುವಂತಹ ಸೂಚನೆಯು ಕೂಡ ಇರುವಂತದ್ದು. ಇನ್ನ ಮನೆಯಲ್ಲಿ ನೆಮ್ಮದಿ ಮತ್ತು ಸ್ಥಿರತೆಯ ವಾತಾವರಣ ಇರುವಂತದ್ದು. ನಿಮ್ಮ ಕಟು ಸತ್ಯ ಮತ್ತು ಪ್ರಾಯೋಗಿಕ ಸಲಹೆಗಳು ಕುಟುಂಬದ ದೊಡ್ಡ ಗೊಂದಲವೊಂದನ್ನ ಪರಿಹರಿಸಲಿವೆ. ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮ್ಮ ನಿರ್ಧಾರಗಳಿರುತ್ತದೆ. ಪ್ರೇಮಿಗಳು ತಮ್ಮ ಬಾಂಧವ್ಯದಲ್ಲಿ ಆಳವಾದ ಪರಿಪಕ್ವತೆ ಮತ್ತು ನಂಬಿಕೆಯನ್ನ ಅನುಭವಿಸುವಂತಹ ದಿನವಾಗಿದೆ. ಇನ್ನು ದೈಹಿಕವಾಗಿ ನೀವು ಬಲಶಾಲಿಯಾಗಿ ಅನುಭವಿಸುವಿರಿ. ಆದಾಗ್ಯೂ ಮಂಗಳವಾರದ ಪ್ರಭಾವದಿಂದಾಗಿ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗುವುದು ಅಥವಾ ಗಂಟಲಿನ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಾತ್ವಿಕ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹನುಮಂತನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಓಂ ಹನುಮತೇ ನಮಃ ಅಥವಾ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮಾತಿಗೆ ಧೈರ್ಯ ಮತ್ತು ತೇಜಸ್ಸನ್ನ ನೀಡುವಂತದ್ದು. ನಿಮ್ಮ ರಾಶಾಧಿಪತಿಯಾದ ಶುಕ್ರನ ಕೃಪೆಗಾಗಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಅಕ್ಷತೆಯನ್ನ ಅರ್ಪಿಸಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ನೀವು ಇಂದು ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ ಅಥವಾ ಗೋಧಿ ಹಿಟ್ಟಿನ ಉಂಡೆಗಳನ್ನ ನೀಡುವುದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ದೂರ ಮಾಡಿ ಕಾರ್ಯಸಿದ್ಧಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯಾಗಿ ನೋಡುವುದಾದರೆ ಇಂದು ಬಿಳಿ, ಕ್ರೀಮ್ ಅಥವಾ ರೋಸ್ ರೆಡ್ ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಆಕರ್ಷಣೆ ಮತ್ತು ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುವಂತಹ ಕಾರ್ಯವನ್ನ ಆಗುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನದ ವಿಶೇಷ ಸಂಖ್ಯೆಯಾಗಿ 6 ಮತ್ತು 9 ಬಳಸಿದ್ದಲ್ಲಿ ಅದೃಷ್ಟದ ನೀವು ಒಂದು ವಿಷಯಗಳನ್ನ ಪಡಿತೀರಾ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳು ನಿಮಗೆ ಆಗಮಿಸುವಂತದ್ದನ್ನ ಕಾಣುವಂತಹ ದಿನವಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಮಾತಿನ ಅಬ್ಬರ ಅಥವಾ ಗದ್ದಲ ಎಂದಿಗೂ ಪ್ರಭಾವವನ್ನ ಸೃಷ್ಟಿಸುವುದಿಲ್ಲ. ಯಾವ ಮಾತು ಆಳವಾದ ಆಲೋಚನೆ ಮತ್ತು ಸತ್ಯದಿಂದ ಹೊರಹೊಮ್ಮುತ್ತದೆಯೋ ಅದು ಎಷ್ಟೇ ಮೆಲ್ಲಗೆ ಹೇಳಿದರೋ ಎದುರುಗಿರುವವರ ಆತ್ಮವನ್ನ ತಲುಪುತ್ತದೆ. ನಿಮ್ಮ ಶಕ್ತಿಯೇ ನಿಮ್ಮ ಸಂವಹನ. ಆದರೆ ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕೆಂದರೆ ನಿಮ್ಮ ಮಾತು ಕೇವಲ ಶಬ್ದವಾಗಬಾರದು, ಅದು ಸ್ಪಷ್ಟತೆಯ ಪ್ರತಿರೂಪವಾಗಬೇಕು. ಇಂದು ನೀವು ಮಾತನಾಡುವ ಪ್ರತಿಯೊಂದು ಪದದಲ್ಲೂ ಆಳ, ಧೈರ್ಯ ಮತ್ತು ಸತ್ಯವಿರಬೇಕಾಗುತ್ತೆ. ಯಾರನ್ನೋ ಮೆಚ್ಚಿಸಲು ಅಥವಾ ವಾದ ಗೆಲ್ಲಲು ಮಾತನಾಡಬೇಡಿ. ವಿಷಯದ ಗಾಂಭೀರ್ಯವನ್ನ ಮನವರಿಕೆ ಮಾಡಲು ಮಾತನಾಡಬೇಕಾಗುತ್ತೆ. ನೀವು ಅರ್ಥಪೂರ್ಣವಾಗಿ ಮಾತನಾಡಲು ತೊಡಗಿದಾಗ ನಿಮ್ಮ ಮೌನಕ್ಕೂ ಜಗತ್ತು ಗೌರವವನ್ನ ನೀಡಲು ಪ್ರಾರಂಭಿಸುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ನೋಡುವಂತಹ ದಿನ. ಒಡ ಹುಟ್ಟಿದವರ ಕಡೆಯಿಂದ ಸಕಾರಾತ್ಮಕ ಬೆಂಬಲ ಲಭಿಸುವಂತದ್ದು. ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಮಾತು ಮನೆಯವರ ಮನಸ್ಸನ್ನ ತೇಲಿಸುವಂತದ್ದು. ಸಂಗಾತಿಯೊಂದಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಆಲೋಚನೆಗಳನ್ನ ವಿನಿಮಯ ಮಾಡಿಕೊಳ್ಳಲು ನೆರವಾಗುವಂತಹ ದಿನವಾಗಿದೆ. ಇಂದು ಉದ್ಯೋಗಿಗಳಿಗೆ ಅತ್ಯಂತ ಚುರುಕಾದ ಮತ್ತು ಸಕ್ರಿಯವಾದಂತಹ ದಿನ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಯೋಜನೆಗಳನ್ನ ಅಥವಾ ವೇಗಸು ಕೂಡ ಸಿಗುವಂತದ್ದು. ಪ್ರಮುಖ ಚರ್ಚೆಗಳು ಅಥವಾ ಸಭೆಗಳಲ್ಲಿ ನಿಮ್ಮ ತರ್ಕಬದ್ಧ ಆಲೋಚನೆಗಳು ಎಲ್ಲರನ್ನ ಆಕರ್ಷಿಸಲಿವೆ. ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ಹೊಸ ಪಾಲುದಾರಿಕೆಗಳು ಅಥವಾ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಅತ್ಯುತ್ತಮವಾದಂತಹ ದಿನ. ಮಾಧ್ಯಮ, ಸಂಶೋಧನೆ, ತಂತ್ರಜ್ಞಾನ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಪ್ರಗತಿಯೂ ಕೂಡ ಸಿಗುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಕೈ ಸೇರುವಂತದ್ದು ಅಥವಾ ಹೊಸ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ಳಲಿವೆ. ಕೌಶಲ್ಯ ವೃದ್ಧಿಗಾಗಿ ಮಾಡುವಂತಹ ವೆಚ್ಚವು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನ ತರಲಿದೆ. ಆದಾಗ್ಯೂ ಅಪರಿಚಿತ ವ್ಯಕ್ತಿಗಳ ಮಾತು ಕೇಳಿ ಹೂಡಿಕೆ ಮಾಡುವ ಮೊದಲು ಸೂಕ್ತ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನು ಆರೋಗ್ಯವು ಸ್ಥಿರವಾಗಿರುವಂತದ್ದು. ಆದರೆ ದಿನಪೂರ್ತಿ ಅತಿಯಾದ ಮಾನಸಿಕ ಚಟುವಟಿಕೆ ಮತ್ತು ಮೊಬೈಲ್, ಲ್ಯಾಪ್ಟಾಪ್ ಬಳಕೆ ಹೆಚ್ಚಾಗುವುದರಿಂದ ಸಂಜೆ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸ್ವಲ್ಪ ಸಮಯ ಡಿಜಿಟಲ್ ವಸ್ತುಗಳಿಂದ ದೂರವಿದ್ದು ಪ್ರಕೃತಿಯ ಮಡಲಲ್ಲಿ ಕಾಲವನ್ನ ಕಳೆಯಬೇಕಾದಂತಹ ದಿನವಾಗಿದೆ. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಿ
ಸಮರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಜಪಿಸಬೇಕಾಗುತ್ತೆ ಈ ಮಂತ್ರವನ್ನ. ನಂತರ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಮಾತುಗಳಲ್ಲಿ ಸ್ಪಷ್ಟತೆ ಹಾಗೂ ಕೆಲಸದಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನ ಮನಸ್ಸಿನ ಏಕಾಗ್ರತೆಗಾಗಿ ಓಂ ಬ್ರಾಂ ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗತ್ತೆ. ಇಂದು ನಿಮ್ಮೊಂದಿಗೆ ಹಸಿರು ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸುವುದು ಅತ್ಯಂತ ಶುಭಕರವಾಗಿರುವಂತದ್ದು. ಇನ್ನು ಜೀವನ ಕಾರುಣ್ಯವಾಗಿ ಪಕ್ಷಿಗಳಿಗೆ ನೆನೆಸಿದಂತಹ ಹೆಸರು ಬೇಳೆಯನ್ನ ಹಾಕಿ ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ನೀಡಬೇಕಾಗತ್ತೆ. ಇದು ಜಾತಕದಲ್ಲಿನ ಬುಧ ದೋಷವನ್ನ ಶಮನಗೊಳಿಸುವಂತಹ ಕಾರ್ಯವನ್ನ ಮಾಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗತ್ತೆ ಇಂದಿನ ದಿವಸ ನೀವು. ಕಟಕ ರಾಶಿ. ಕಟಕ ರಾಶಿಯವರ ಸಮುದ್ರದ ಮೇಲ್ಭಾಗದ ಅಲೆಗಳು ಎಷ್ಟೇ ಅಬ್ಬರಿಸಿದರೋ ಅದರ ಆಳದ ನಿಶಬ್ದವೇ ಇಡೀ ಜಗತ್ತನ್ನ ಬೆರಗುಗೊಳಿಸುತ್ತದೆ. ಸತ್ಯ ಮತ್ತು ಭಾವನೆಯ ಆಳವಿಲ್ಲದ ಬರೀ ಶಬ್ದಕ್ಕೆ ಬೆಲೆ ಇರುವುದಿಲ್ಲ. ನಿಮ್ಮ ಪ್ರತಿಯೊಂದು ಮಾತು ನಿಮ್ಮ ಅನುಭವದ ಆಳದಿಂದ ಬರಬೇಕಾಗತ್ತೆ. ನೀವು ಚಂದ್ರನ ಆಧಿಪತ್ಯಕ್ಕೆ ಒಳಪಟ್ಟವರು. ಅಗಾಧವಾದ ಭಾವನೆಗಳ ಸಾಗರ ನಿಮ್ಮಲ್ಲಿದೆ. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಅತಿಯಾದ ಸೂಕ್ಷ್ಮತೆಯನ್ನ ಪಣಕ್ಕಿಟ್ಟು ನಿಮ್ಮ ಆಂತರಿಕ ಶಕ್ತಿಯನ್ನ ತೋರಿಸಬೇಕಾಗುತ್ತೆ. ಭಾವನಾತ್ಮಕವಾಗಿ ಕುಗ್ಗದೆ ಗಂಭೀರತೆ ಮತ್ತು ಸತ್ಯಸಂಧತೆಯಿಂದ ಮಾತನಾಡಿದಾಗ ನಿಮ್ಮ ಪ್ರತಿಯೊಂದು ಪದವು ಜನರ ಮನಸ್ಸಿಗೆ ನೇರವಾಗಿ ತಲುಪುತ್ತದೆ. ನಿಮ್ಮ ಮೇಧವಾದ ಹೃದಯದ ಹಿಂದೆ ದೃಢವಾದ ನಿರ್ಧಾರವಿರಲಿ. ಆಗ ಇಡೀ ಜಗತ್ತೇ ನಿಂತು ನಿಮ್ಮ ಮೌನವನ್ನ ಗೌರವದಿಂದ ಆಲಿಸುವಂತಹದ್ದಾಗತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೂಕ್ಷ್ಮ ಸಂವೇದನೆ ಮತ್ತು ಕೆಲಸದಲ್ಲಿನ ದಕ್ಷತೆಗೆ ಹಿರಿಯರ ಅಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ಜವಾಬ್ದಾರಿಗಳು ಹೆಚ್ಚಿದ್ದರೋ ನಿಮ್ಮ ಸಹನೆ ಮತ್ತು ಧೈರ್ಯದಿಂದ ಎಲ್ಲವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಫಲವನ್ನ ನೀಡಲಿದ್ದು ಹೊಸ ಒಪ್ಪಂದಗಳಿಗೆ ಚಾಲನೆ ನೀಡಲು ಶುಭವಾದಂತಹ ದಿನ. ಕಲಾತ್ಮಕ, ಶಿಕ್ಷಣ ಅಥವಾ ಸಮಾಜ ಸೇವಾ ರಂಗದಲ್ಲಿರುವವರಿಗೆ ಇಂದು ಉತ್ತಮವಾದಂತಹ ಯಶಸ್ಸು ಸಿಗಲಿದೆ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಮತ್ತು ದೃಢವಾದಂತಹ ದಿನ. ಆಸ್ತಿ ಅಥವಾ ಕುಟುಂಬದ ಹಳೆಯ ವ್ಯವಹಾರಗಳಿಂದ ಧನ ಲಾಭವಾಗುವಂತಹ ಮುನ್ಸೂಚನೆ ಇದೆ. ನಿರೀಕ್ಷಿತ ಮೂಲಗಳಿಂದ ಬಾಕಿ ಹಣ ಕೈ ಸೇರಲಿದೆ. ಆದರೆ ಭಾವನಾತ್ಮಕ ನಿರ್ಧಾರಗಳಿಗೆ ಒಳಗಾಗಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವಿರಲಿದೆ. ತಾಯಿಯವರ ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಅತ್ಯಂತ ಹತ್ತಿರವಾಗಿರುವಿರಿ. ನಿಮ್ಮ ಕಷ್ಟ ಸುಖಗಳಿಗೆ ಅವರು ಗಟ್ಟಿಯಾದ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳಿಗೆ ಗೌರವ ನೀಡಲು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಸೇವಿಸಿ ಮತ್ತು ಸಂಜೆ ಸ್ವಲ್ಪ ಸಮಯ ಪ್ರಕೃತಿಯೊಂದಿಗೆ ಸಮಯವನ್ನ ಕಳೆಯಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ತದನಂತರ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ನಿಮ್ಮ ಮನಸ್ಸಿನ ಭಯ ಹಾಗೂ ಗೊಂದಲಗಳು ನಿವಾರಣೆಯಾಗಿ ವಾಕ್ಶುದ್ಧಿ ಸಿದ್ಧಿಯಾಗುವಂಥದ್ದು. ಇನ್ನು ಮನಸ್ಸಿನ ಧೈರ್ಯಕ್ಕಾಗಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಅಥವಾ ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಮಂತ್ರಗಳನ್ನ ತಲಾ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಅಕ್ಕಿ, ಬೆಲ್ಲ ಅಥವಾ ಹಾಲನ್ನ ದಾನವಾಗಿ ಮಾಡುವುದು ಜಾತಕದಲ್ಲಿನ ದೋಷಗಳನ್ನ ಶಮನಗೊಳಿಸಿ ಶುಭ ಫಲಗಳನ್ನ ನೀಡುವಂತದ್ದಾಗ್ತದೆ. ಇಂದು ಬಿಳಿ, ಕ್ರೀಮ್ ಅಥವಾ ಕೆಂಪು ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಆಕರ್ಷಣೆ ಮತ್ತು ಸಕಾರಾತ್ಮಕವಾದಂತಹ ಶಕ್ತಿಯನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಸಿಂಹ ರಾಶಿ. ಸಿಂಹ ರಾಶಿಯವರ ಕಾಡಿನ ರಾಜನಾದ ಸಿಂಹವು ತನ್ನ ಅಸ್ತಿತ್ವವನ್ನ ನಿರೂಪಿಸಲು ಕ್ಷಣ ಕ್ಷಣಕ್ಕೂ ಗರ್ಜಿಸಬೇಕಾಗಿಲ್ಲ. ಅದರ ಶಾಂತ ಹೆಜ್ಜೆಗಳು, ತೀಕ್ಷ್ಣ ನೋಟ ಮತ್ತು ಆಂತರಿಕ ಸ್ಥಿರತೆಯ ಇಡೀ ಕಾಡನ್ನ ನಿಶ್ಚಲವಾಗಿ ಆಲಿಸುವಂತೆ ಮಾಡುತ್ತದೆ. ನೈಜ ಶಕ್ತಿಯು ಶಬ್ದದಲ್ಲ, ನಿಶ್ಚಲತೆಯಲ್ಲಿರುವಂತದ್ದು. ನೀವು ಸೂರ್ಯನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಜನ್ಮಜಾತ ನಾಯಕರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಮಾತಿನಲ್ಲಿ ಕೋಪ ಅಥವಾ ಅಬ್ಬರ ಬೇಡ. ಬದಲಾಗಿ ನಿಮ್ಮ ಆಲೋಚನೆಗಳಲ್ಲಿ ಆಳ ಮತ್ತು ನಡವಳಿಕೆಯಲ್ಲಿ ಘನತೆ ಇರಬೇಕಾಗತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ಶಾಂತವಾಗಿ ಮಾತನಾಡುವಾಗ ಇಡೀ ಸಮಾಜವು ನಿಮ್ಮ ಪ್ರತಿಯೊಂದು ಪದವನ್ನ ಗಂಭೀರವಾಗಿ ಆಲಿಸುತ್ತದೆ.
ನಿಮ್ಮ ನಡೆ ನುಡಿಯಲ್ಲಿರುವಂತಹ ರಾಜಗಾಂಭೀರ್ಯವೇ ಇಂದಿನ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗಿರುವಂಥದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಅಭೂತಪೂರ್ವ ಮನ್ನಣೆ ದೊರೆಯಲಿದೆ. ಮೇಲಾಧಿಕಾರಿಗಳು ನಿಮ್ಮ ಅಭಿಪ್ರಾಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳಿಂದ ದೊಡ್ಡ ಮಟ್ಟದ ಲಾಭವಾಗುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಸಂಬಂಧಿತ ವ್ಯವಹಾರಗಳು ಅಥವಾ ಅಧಿಕಾರ ವರ್ಗದೊಂದಿಗಿನ ಮಾತುಕತೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಹೂಡಿಕೆಗಳ ಲಾಭ ನಿಮ್ಮ ಕೈ ಸೇರಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವಂತಹ ಮುನ್ಸೂಚನೆ ಇದೆ. ನಿಮ್ಮ ಭವಿಷ್ಯದ ಸುರಕ್ಷತೆಗಾಗಿ ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಯೋಜನೆಗಳಲ್ಲಿ ಬಂಡವಾಳವನ್ನ ತೊಡಗಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನ ಕುಟುಂಬದಲ್ಲಿ ರಾಜಟೀವಿಯ ವಾತಾವರಣವಿರಲಿದ್ದು, ತಂದೆಯವರ ಆಶೀರ್ವಾದ ಮತ್ತು ಹಿರಿಯರ ಸಂಪೂರ್ಣ ಬೆಂಬಲ ನಿಮಗಿರುವಂತದ್ದು. ಜೀವನ ಸಂಗಾತಿಯು ನಿಮ್ಮ ಸಾಧನೆಗಳನ್ನ ಗೌರವಿಸಿ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳಿಗೆ ಮತ್ತು ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಉತ್ತಮವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಚೈತನ್ಯ ಹೆಚ್ಚಿರುವಂತದ್ದು. ಆದ್ರೆ ಮಂಗಳವಾರದ ಗ್ರಹ ಪ್ರಭಾವದಿಂದಾಗಿ ಅತಿಯಾದ ದೇಹದ ಉಷ್ಣತೆ ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಸೇವಿಸಿ ಹಾಗೂ ಕೋಪದ ಮೇಲಿನ ನಿಯಂತ್ರಣ ಕಾಯ್ದುಕೊಳ್ಳಬೇಕಾಗುತ್ತೆ. ಇಂದಿನ ದಿವಸ ನೀವು ಇಂದು ಹನುಮಂತನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಅಥವಾ ಸಂಜೆ ಹನುಮಾನ್ ಚಾಲೀಸ ಅಥವಾ ಸುಬ್ರಹ್ಮಣ್ಯ ಕವಚವನ್ನ ಪಠನೆಯನ್ನ ಮಾಡಬೇಕಾಗುತ್ತೆ. ಹನುಮಂತನಿಗೆ ಕೆಂಪು ಹೂಗಳನ್ನ ಅರ್ಪಿಸುವುದರಿಂದ ಧೈರ್ಯ ಮತ್ತು ವೃತ್ತಿಪರ ಯಶಸ್ಸು ಕೂಡ ಸಿದ್ಧಿಯಾಗುವಂತದ್ದು. ಇನ್ನು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತುಂಬಿ ಅಗ್ರವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಸುವಿಗೆ ಗೋಧಿ ಮತ್ತು ಬೆಲ್ಲವನ್ನ ನೀಡಿದರೆ ಅಥವಾ ಬಡವರಿಗೆ ಕೆಂಪು ಬೇಳೆಯನ್ನ ದಾನವಾಗಿ ಮಾಡಿದರೆ ನಿಮ್ಮ ಜಾತಕದ ಆಡಳಿತ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದನ್ನ ಕಾಣುವಂತಹ ದಿನವಾಗಿದೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಕೇಸರಿ, ಕೆಂಪು ಅಥವಾ ಹಳದಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷಣೆಯನ್ನ ದ್ವಿಗುಣಗೊಳಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಕೇಸರಿ ಮತ್ತು ಗಿಳಿ ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸುವಂತಹದ್ದಾಗುತ್ತೆ ಇಂದಿನ ದಿವಸ ನೀವು. ಕನ್ಯಾ ರಾಶಿಯವರ ಜಗತ್ತು ಆರ್ಭಟಿಸುವ ಧ್ವನಿಗೆ ತಾತ್ಕಾಲಿಕವಾಗಿ ಹೆದರಬಹುದು. ಆದರೆ ಸತ್ಯ ಮತ್ತು ಜ್ಞಾನದಿಂದ ಕೂಡಿದ ಮೌನಕ್ಕೆ ಶಾಶ್ವತವಾಗಿ ತಲೆಬಾಗುತ್ತದೆ. ನಿಮ್ಮ ಮಾತಿನ ತೂಕವು ನಿಮ್ಮ ನಿಶಬ್ದದ ಅಥವಾ ಶಬ್ದದ ಅಬ್ಬರದಲ್ಲ, ನಿಮ್ಮ ಅನುಭವ ಮತ್ತು ಸ್ಪಷ್ಟತೆಯಲ್ಲಿರುವಂತದ್ದು. ನೀವು ಅಭ್ಯಾಸ, ನಿಖರತೆ ಮತ್ತು ಪ್ರಾಯೋಗಿಕ ಜ್ಞಾನಕ್ಕೆ ಹೆಸರುವಾಸಿಯಾದವರು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಪ್ರತಿಯೊಬ್ಬರಿಗೂ ಸಮಜಾಯಿಷಿ ನೀಡಲು ಹೋಗಬೇಡಿ. ಪ್ರತಿಯೊಂದು ಮಾತನ್ನ ಆಲೋಚಿಸಿ ನಿಖರವಾಗಿ ಮತ್ತು ಪೂರ್ಣ ವಿಶ್ವಾಸದಿಂದ ಹೇಳಬೇಕಾಗುತ್ತೆ. ನಿಮ್ಮ ಜ್ಞಾನವೇ ನಿಮ್ಮ ಶಕ್ತಿ. ನೀವು ಯಾವುದೇ ಅಂಜಿಕೆ ಇಲ್ಲದೆ ಸ್ಪಷ್ಟವಾದ ಸತ್ಯವನ್ನ ಮಂಡಿಸಿದಾಗ ಇಡೀ ಸಮಾಜವೇ ನಿಮ್ಮ ಮಾತುಗಳಿಗೆ ಕಿವಿಗೊಟ್ಟು ಗೌರವವನ್ನ ನೀಡುವಂತಹದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೂಕ್ಷ್ಮ ಅವಲೋಕನ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿಗೆ ದೊಡ್ಡ ಮನ್ನಣೆ ದೊರೆಯಲಿದೆ. ಸಂಕೀರ್ಣ ಸಮಸ್ಯೆಯೊಂದಕ್ಕೆ ನೀವು ನೀಡುವ ಪ್ರಾಯೋಗಿಕ ಪರಿಹಾರವು ಮೇಲಾಧಿಕಾರಿಗಳನ್ನ ಬೆರಗುಗೊಳಿಸುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಪುನರಾರಂಭಿಸಲು ಮತ್ತು ಲೆಕ್ಕಪತ್ರಗಳನ್ನ ಸರಿಪಡಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ತಾಂತ್ರಿಕ, ಆಡಳಿತಾತ್ಮಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಮತ್ತು ಭದ್ರವಾದಂತಹ ದಿನವಾಗಿದೆ. ನಿಮಗೆ ಬುದ್ಧಿವಂತಿಕೆಯಿಂದ ಮಾಡಿದ ಹೊಸ ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಉತ್ತಮ ಲಾಭವನ್ನ ನೀಡಲಿವೆ. ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದಾಗ್ಯೂ ಇತರರ ಭಾವನಾತ್ಮಕ ಮಾತಿಗೆ ಮರುಳಾಗಿ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಿಸ್ತು ಮತ್ತು ಸಾಮರಸ್ಯ ಇರುವಂತದ್ದು. ಹಿರಿಯರ ಸಲಹೆಗಳು ನಿಮ್ಮ ವೈಯಕ್ತಿಕ ಗೊಂದಲಗಳನ್ನ ಸರಿಪಡಿಸಲು ನೆರವಾಗುತ್ತವೆ. ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಹೆಚ್ಚಾಗಲಿದ್ದು ಭವಿಷ್ಯದ ಮಹತ್ವದ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವಿರಿ. ಪ್ರೇಮಿಗಳಿಗೆ ಪರಸ್ಪರರ ವ್ಯಕ್ತಿತ್ವ ಹಾಗೂ ಯೋಜನೆಗಳನ್ನ ಅರ್ಥ ಮಾಡಿಕೊಳ್ಳಲು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದ್ರೆ ಕೆಲಸದ ಒತ್ತಡದಿಂದಾಗಿ ಜೀರ್ಣಕ್ರಿಯೆಯ ತೊಂದರೆ ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಮಿತವಾದ ಮತ್ತು ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ ನೀವು. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ನಂತರ
ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಆತ್ಮವಿಶ್ವಾಸ ಮತ್ತು ಬುದ್ಧಿಶಕ್ತಿಯು ಕೂಡ ದುಪ್ಪಟ್ಟಾಗುವಂತದ್ದನ್ನ ಕಾಣುವಂತಹ ದಿನವಾಗಿದೆ. ಇನ್ನು ನಿಮ್ಮ ರಾಶಾಧಿಪತಿ ಬುಧನ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸಲು ಇಂದು ಹಸಿರು ಬಣ್ಣದ ಉಡುಪನ್ನ ಧರಿಸಿ ಅಥವಾ ಹಸಿರು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಜೀವನ ಕಾರುಣ್ಯವಾಗಿ ಇಂದು ಪಕ್ಷಿಗಳಿಗೆ ಅಥವಾ ಹಸುವಿಗೆ ನೆನೆಸಿದ ಹೆಸರು ಬೇಳೆಯನ್ನ ನೀಡುವುದು ನಿಮ್ಮ ಜಾತಕದ ದೋಷಗಳನ್ನ ನಿವಾರಿಸಿ ಕೆಲಸದಲ್ಲಿನ ಅಡೆತಡೆಗಳನ್ನ ದೂರ ಮಾಡುವಂತದ್ದಾಗ್ತದೆ. ಇನ್ನ ಮನಸ್ಸಿನ ಸ್ಥಿರತೆಗೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಂಭೋಮಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 5 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ನೀವು ಪಡೆಯುವಂತರಾಗ್ತೀರಾ. ತುಲಾ ರಾಶಿಯವರೇ, ಬಿರುಗಾಳಿಯಲ್ಲಿ ಗಟ್ಟಿಯಾಗಿ ಆರ್ಭಟಿಸುವ ಗಾಳಿಗಿಂತ ಆಳವಾದ ಸಮುದ್ರದೊಳಗೆ ಮೌನವಾಗಿ ನೌಕೆಯನ್ನ ಹಿಡಿದಿಡುವಂತಹ ನಂಗೂರವೇ ಹಡಗನ್ನ ರಕ್ಷಿಸುತ್ತದೆ. ಧ್ವನಿಯ ಅಬ್ಬರಕ್ಕಿಂತ ನಿರ್ಧಾರದ ಸ್ಥಿರತೆಯೇ ಜಗತ್ತನ್ನ ನಿಲ್ಲಿಸಿ ಯೋಚಿಸುವಂತೆ ಮಾಡುತ್ತದೆ. ನಿಮ್ಮ ಸೌಮ್ಯತೆ ಮತ್ತು ಸಮತೋಲನದ ಸಕಾರ ರೂಪಿಗಳು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ತಲೆಗಳಿಸುವುದನ್ನ ನಿಲ್ಲಿಸಬೇಕಾಗತ್ತೆ. ನಿಮ್ಮ ಆಂತರಿಕ ಮೌಲ್ಯಗಳಿಗೆ ಮತ್ತು ಸತ್ಯಕ್ಕೆ ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ. ಎಲ್ಲರನ್ನ ಮೆಚ್ಚಿಸುವ ಬರದಲ್ಲಿ ನಿಮ್ಮ ಸ್ವಂತ ತೀರ್ಮಾನವನ್ನೇ ರಾಜಿ ಮಾಡಿಕೊಳ್ಳಬೇಡಿ. ನೀವು ಸ್ಪಷ್ಟ, ಕಠಿಣ ಆದರೆ ನ್ಯಾಯಯುತ ನಿಲುವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ನಿಮ್ಮ ಮೌನಕ್ಕೂ ಇಡೀ ಸಮಾಜದ ಗೌರವ ಕೂಡ ನಿಮ್ಮ ನೀಡಿ ಶರಣಾಗುತ್ತದೆ. ಇಂದು ನಿಮ್ಮ ಆಂತರಿಕ ಸ್ಥಿರತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಧ್ವನಿಯಾಗುವಂತದ್ದನ್ನ ಕಾಣುವಂತಹ ದಿನವಾಗಿದೆ. ಇಂದು ಆರ್ಥಿಕವಾಗಿ ಧನಾತ್ಮಕ ಮತ್ತು ಭದ್ರತೆಯ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿ ಹಣ ಅಥವಾ ಕೈ ಸೇರಬೇಕಾಗಿದ್ದಂತಹ ನಿಧಿ ನಿಮ್ಮ ತಲುಪುವಂತಹ ಸೌಭಾಗ್ಯವಿದೆ. ಆದಾಗ್ಯೂ ತರಾತುರಿಯಲ್ಲಿ ಅತಿಯಾದ ಆಸೆಗೆ ಬಿದ್ದು ಷೇರು ಮಾರುಕಟ್ಟೆ ಅಥವಾ ಅಪಾಯಕಾರಿ ಯೋಜನೆಗಳಲ್ಲಿ ದೊಡ್ಡ ಮೊತ್ತವನ್ನ ಹೂಡಿಕೆಯನ್ನ ಮಾಡಬೇಡಿ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣ ಸವಾಲೊಂದನ್ನ ಅಥವಾ ವಿವಾದಾತ್ಮಕ ವಿಷಯಗಳನ್ನ ತಮ್ಮ ಚಾಣಕ್ಷತನದಿಂದ ಬಗೆಹರಿಸುವ ಅವಕಾಶ ಸಿಗಲಿದೆ. ನಿಮ್ಮ ತಟಸ್ಥ ಹಾಗೂ ನ್ಯಾಯಯುತ ನಿರ್ಧಾರಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ದೊರೆಯುವಂಥದ್ದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಅಥವಾ ಹೊಸ ಪಾಲುದಾರಿಕೆ ಮಾತುಕತೆಗಳಲ್ಲಿ ಉತ್ತಮ ಲಾಭ ಕೂಡ ಸಿಗುವಂಥದ್ದು. ಸಮಾಲೋಚನೆ, ಕಾನೂನು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾಗಿರುವಂತಹ ದಿನವಾಗಿದೆ. ಇನ್ನು ದೀರ್ಘ ಆರ್ಥಿಕವಾಗಿ ಇಂದು ಧನಾತ್ಮಕ ಮತ್ತು ಭದ್ರತೆಯ ದಿನವಾಗಿದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿ ಹಣ ಅಥವಾ ಕೈ ಸೇರಬೇಕಾಗಿದ್ದಂತಹ ನಿಧಿ ನಿಮ್ಮ ತಲುಪುವಂತಹ ಸೌಭಾಗ್ಯವಿದೆ. ಆದಾಗ್ಯೂ ತರಾತುರಿಯಲ್ಲಿ ಅತಿಯಾದ ಆಸೆಗೆ ಬಿದ್ದು ಷೇರು ಮಾರುಕಟ್ಟೆ ಅಥವಾ ಅಪಾಯಕಾರಿ ಯೋಜನೆಗಳಲ್ಲಿ ದೊಡ್ಡ ಮೊತ್ತವನ್ನ ಹೂಡಿಕೆಯಾಗಿ ಮಾಡಬೇಡಿ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಪರಸ್ಪರ ಸಹಕಾರ ವಾತಾವರಣವಂತದ್ದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಂದು ದುಪ್ಪಟ್ಟಾಗುವಂಥದ್ದು. ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಅವರ ಪೂರ್ಣ ಬೆಂಬಲ ಸಿಗುವಂಥದ್ದು. ಇನ್ನು ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ಮದುವೆಯ ವಿಚಾರವನ್ನ ಹಿರಿಯರ ಮುಂದೆ ಇಡಲು ಸೂಕ್ತವಾಗಿರುವಂತಹ ಸಮಯವಾಗಿರುವಂಥದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ಈ ದಿನ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುವಂಥದ್ದು. ಆದರೆ ದಿನವಿಡೀ ಅತಿಯಾದ ಆಲೋಚನೆ ಅಥವಾ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಸೊಂಟದ ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಮರ್ಪಕ ನೀರನ್ನ ಸೇವನೆಯನ್ನು ಮಾಡಿ ಮತ್ತು ಧ್ಯಾನ ಮಾಡುವುದು ವಿಶ್ರಾಂತಿಗೆ ಸಹಕಾರಿಯಾಗುವಂಥದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಹನುಮಾನ್ ಚಾಲೀಸ ಪಠಣಿಯನ್ನ ಮಾಡಿ ಅಥವಾ ದುರ್ಗೋಷ್ಟೋತ್ತರ ಜಪಿಸಿ. ಇದರಿಂದ ಕೆಲಸದಲ್ಲಾಗುವ ಅಡೆತಡೆಗಳು ಮತ್ತು ಮಾನಸಿಕ ಗೊಂದಲಗಳು ಕೂಡ ತಕ್ಷಣ ನಿವಾರಣೆಯಾಗ್ತವೆ. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಸನ್ನತೆಗಾಗಿ ಲಕ್ಷ್ಮೀ ದೇವಿಗೆ ಕೆಂಪು ಹೂವು, ಬಿಳಿ ಹೂಗಳನ್ನು ಅರ್ಪಿಸಬೇಕಾಗತ್ತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನು ಮಾಡಬೇಕಾಗತ್ತೆ. ಇಂದು ಧಾರ್ಮಿಕ ಸ್ಥಳಗಳಲ್ಲಿ ಅಥವಾ ಬಡವರಿಗೆ ಸಿಹಿ ತಿಂಡಿ, ವಿಶೇಷವಾಗಿ ಬಿಳಿ ಬಣ್ಣದ ಸಿಹಿ ಅಥವಾ ಗೋಧಿ ಬೆಲ್ಲವನ್ನ ದಾನವಾಗಿ ಮಾಡಿ ಹಸುವಿಗೆ ಆಹಾರವನ್ನ ನೀಡುವುದು ನಿಮ್ಮ ಜನ್ಮ ಜಾತಕದ ವಿಶೇಷ ಬಲವಾಗಿರುವಂತದ್ದು. ಇಂದು ನೀಲಿ, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಹೆಚ್ಚಿನ ಪ್ರಭಾವವನ್ನ ಬೀರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಪಿಂಕ್ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಶ್ಚಿಕ ರಾಶಿಯವರೇ, ವಜ್ರವು ತಾನು ಎಷ್ಟು ಬೆಲೆ ಬಾಳುವಂತದ್ದು ಎಂದು ಜಗತ್ತಿಗೆ ಕಿರುಚಿ ಹೇಳುವುದಿಲ್ಲ. ಅದರ ಹೊಳಪು ಮತ್ತು ಗಟ್ಟಿತನವೇ ಜಗತ್ತು ಅದಕ್ಕೆ ತಲೆಬಾಗುವಂತೆ ಮಾಡುತ್ತದೆ. ಶಬ್ದ ಮಾಡುವವನಿಗಿಂತ ಶಕ್ತಿಯನ್ನ ತಪಸ್ಸಿನಂತೆ ಕಾಯ್ದುಕೊಳ್ಳುವವನ ಮೌನವು ಗಂಭೀರವಾಗಿರುತ್ತದೆ. ನೀವು ಸ್ವಾಭಾವಿಕವಾಗಿಯೇ ತೀವ್ರತೆ, ಗಂಭೀರತೆ ಮತ್ತು ಅಪಾರ ಆಂತರಿಕ ಶಕ್ತಿಯನ್ನ ಹೊಂದಿದವರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸುತ್ತದೆ.
ಸ್ವೀಕರಿಸಬೇಕೆಂದರೆ ನಿಮ್ಮ ಉದ್ದೇಶಗಳನ್ನ ಯಾರೊಂದಿಗೂ ಹಂಚಿಕೊಳ್ಳದೆ ಮೌನವಾಗಿ ಕೆಲಸವನ್ನ ಮಾಡಿ. ನಿಮ್ಮ ಯೋಜನೆಗಳು ಹೊರಗಿನ ಪ್ರಪಂಚಕ್ಕೆ ಫಲಿತಾಂಶದ ರೂಪದಲ್ಲಿ ಮಾತ್ರ ಕಾಣಿಸಲಿ. ನೀವು ಮಾತನಾಡುವ ಪ್ರತಿಯೊಂದು ಶಬ್ದದಲ್ಲೂ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಖರತೆ ಇರಲಿ. ಜಗತ್ತು ಸದಾ ಶಾಂತವಾಗಿರುವ ಆದರೆ ಆಳವಾದ ಸಾಗರದಂತಹ ವ್ಯಕ್ತಿತ್ವಕ್ಕೆ ಹೆದರುತ್ತದೆ ಮತ್ತು ಗೌರವಿಸುತ್ತದೆ. ಇಂದಿನ ದಿನ ನಿಮ್ಮ ಸೈಲೆಂಟ್ ಶಕ್ತಿಯನ್ನ ಜಗತ್ತಿಗೆ ತೋರಿಸಬೇಕಾಗ್ತದೆ. ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದಂತಹ ದಿನ. ನಿರೀಕ್ಷಿತ ಧನಲಾಭ ಅಥವಾ ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ರಿಯಲ್ ಎಸ್ಟೇಟ್, ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಯ ನಿಮ್ಮದಾಗಲಿದೆ. ಆದರೆ ನಿಮ್ಮ ಅತಿಯಾದ ಭಾವನಾತ್ಮಕ ನಿರ್ಧಾರಗಳಿಂದ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಭಾರಿ ಬೆಂಬಲ ಸಿಗುವಂತದ್ದು. ನಿಮ್ಮ ಮಾತಿನ ತೂಕವನ್ನ ಪ್ರತಿಯೊಬ್ಬರು ಗೌರವಿಸುತ್ತಾರೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಅನುಮಾನಗಳು ಅಥವಾ ಅಂತರಗಳು ಕಳೆದು ಭಾವನಾತ್ಮಕ ಬಂಧ ಮತ್ತಷ್ಟು ಆಳವಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಸಂಬಂಧದ ಭವಿಷ್ಯದ ಬಗ್ಗೆ ಗಂಭೀರ ಹಾಗೂ ಸ್ಪಷ್ಟವಾದ ಮಾತುಕತೆ ನಡೆಸಲು ಸೂಕ್ತವಾಗಿರುವಂತಹ ದಿನವಾಗಿದೆ. ಇಂದು ನಿಮ್ಮ ರಾಶಾಧಿಪತಿಯಾದ ಮಂಗಳನ ದಿನವಾಗಿರುವುದರಿಂದ ವೃತ್ತಿರಂಗದಲ್ಲಿ ನಿರಂಜನ ಧೈರ್ಯ ಮತ್ತು ತೀವ್ರವಾದ ಕಾರ್ಯದಕ್ಷತೆಗೆ ಕಂಡುಬರುವಂತದ್ದು. ರಹಸ್ಯವಾಗಿ ಕೆಲಸ ಮಾಡುವ ಅಥವಾ ಸಂಶೋಧನೆ, ತಂತ್ರಜ್ಞಾನ ಮತ್ತು ವಿಶ್ಲೇಷಣಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಶುಭವಾದಂತಹ ದಿನ. ಕಚೇರಿಯಲ್ಲಿ ನಿಮಗಿದ್ದ ವಿರೋಧಿಗಳು ಅಥವಾ ಕುತಂತ್ರಗಳು ನಿಮ್ಮ ಕಾರ್ಯ ಸಾಮರ್ಥ್ಯದ ಮುಂದೆ ಮಂಡಿಯೂರುತ್ತವೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ತಿರುವು ಕೂಡ ಸಿಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ದೈಹಿಕವಾಗಿ ಇಂದು ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುವಂತದ್ದು. ಆದ್ರೆ ಕೋಪ ಅಥವಾ ಅತಿಯಾದ ಆವೇಶದಿಂದಾಗಿ ಬಿಪಿ ಅಥವಾ ದೈಹಿಕ ಉಷ್ಣತೆ ಏರಿಕೆಯಾಗಬಹುದು. ಕೋಪದ ಕ್ಷಣಗಳಲ್ಲಿ ಮೌನಕ್ಕೆ ಆದ್ಯತೆಯನ್ನ ನೀಡಿ ಮತ್ತು ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು 3 ಬಾರಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವ ಭಯವನ್ನ ನಿವಾರಿಸಿ ಅಪಾರವಾದ ಆತ್ಮವಿಶ್ವಾಸವನ್ನ ತರುವಂತದ್ದಾಗ್ತದೆ. ಇನ್ನು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿ. ಓಂ ಕ್ರಾಂ ಕ್ರೀಂ ಕ್ರೋಂ ಸೌಂ ಭೌಮಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಸುವಿಗೆ ಸ್ವಲ್ಪ ಬೆಲ್ಲ ಮತ್ತು ನೆನೆಸಿದ ಗೋಧಿಯನ್ನ ತಿನ್ನಿಸುವುದು ಅಥವಾ ಅಗತ್ಯವಿರುವವರಿಗೆ ಕೆಂಪು ಬೇಳೆಯನ್ನ ದಾನವಾಗಿ ಮಾಡುವುದು ನಿಮ್ಮ ಗ್ರಹ ದೋಷಗಳನ್ನ ಶಮನಗೊಳಿಸುವಂತದ್ದಾಗ್ತದೆ. ಇಂದು ಗಾಢ ಕೆಂಪು, ಸಿಂಧೂರ ಅಥವಾ ಕೇಸರಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಅತ್ಯಂತ ಶುಭ ಮತ್ತು ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಧನುರ್ರಾಶಿಯವರೇ, ಬಿಲ್ಲುಗಾರನು ಬಾಣವನ್ನ ಬಿಡುವ ಮುನ್ನ ದೊಡ್ಡ ಧ್ವನಿಯನ್ನ ಮಾಡುವುದಿಲ್ಲ, ಕೋಲಾಹಲ ಎಬ್ಬಿಸುವುದಿಲ್ಲ. ಅವರ ಇಡೀ ಗಮನ ದೇಹ ಮತ್ತು ಮನಸ್ಸು ಗುರಿಯ ಮೇಲಷ್ಟೇ ಏಕಾಗ್ರವಾಗಿರುತ್ತದೆ. ಜಗತ್ತು ಸದ್ದು ಮಾಡುವವರನ್ನ ತಾತ್ಕಾಲಿಕವಾಗಿ ನೋಡಬಹುದು, ಆದರೆ ಮೌನವಾಗಿ ಸರಿಯಾದ ಗುರಿಯನ್ನ ಹೊಡೆಯುವವನು ಯುಗಗಳ ಕಾಲ ನೆನಪಿಟ್ಟುಕೊಳ್ಳುತ್ತದೆ. ನಿಮ್ಮ ಚಿಹ್ನೆಯೇ ಧನುರ್ಧಾರಿ. ನಿಮ್ಮ ಬಳಿ ಜ್ಞಾನದ ಅಗಾಧ ಬಾಣಗಳಿವೆ, ಆದರೆ ಜಗತ್ತು ಇಂದು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನಿಮ್ಮ ಪ್ರತಿಯೊಂದು ಮಾತು ಮತ್ತು ನಿರ್ಧಾರದಲ್ಲಿ ಅತ್ಯಂತ ತೀವ್ರವಾದ ಏಕಾಗ್ರತೆ ಇರಬೇಕಾಗುತ್ತೆ. ಎಲ್ಲ ವಿಷಯಗಳಿಗೂ ಪ್ರತಿಕ್ರಿಯಿಸುತ್ತಾ ನಿಮ್ಮ ಶಕ್ತಿಯನ್ನ ವ್ಯರ್ಥ ಮಾಡಿಕೊಳ್ಳಬೇಡಿ. ಸತ್ಯ, ಧರ್ಮ ಮತ್ತು ನಿಖರವಾದ ಗುರಿಯಿಟ್ಟು ಮಾತನಾಡಿ. ನಿಮ್ಮ ಧ್ವನಿಯಲ್ಲಿ ಆಳವಾದ ಸ್ಪಷ್ಟತೆ ಇದ್ದಾಗ ಇಡೀ ಸಮಾಜವೇ ತನ್ನ ಸದ್ದನ್ನ ನಿಲ್ಲಿಸಿ ನಿಮ್ಮ ಮಾತುಗಳನ್ನ ಕಿವಿಗೊಟ್ಟು ಆಲಿಸುತ್ತದೆ. ಇಂದು ನಿಮ್ಮ ಲಕ್ಷ್ಯವೇ ನಿಮ್ಮ ಶಕ್ತಿಯಾಗುವಂತದ್ದು. ಇಂದು ಆರ್ಥಿಕವಾಗಿ ಧನ ಸಕಾರಾತ್ಮಕ ಮತ್ತು ಭದ್ರವಾದಂತಹ ದಿನ. ನಿಮಗೆ ದೀರ್ಘಾವಧಿಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿಯಿಂದ ಉತ್ತಮ ಲಾಭ ಸಿಗುವಂತಹ ಮುನ್ಸೂಚನೆ ಇದೆ. ನಿಮ್ಮ ಬುದ್ಧಿವಂತಿಕೆಯ ನಿರ್ಧಾರಗಳು ಹಣಕಾಸಿನ ಅಭಿವೃದ್ಧಿಗೆ ದಾರಿಯನ್ನ ಮಾಡಿಕೊಡ್ತವೆ. ಆದಾಗ್ಯೂ ಅನಗತ್ಯ ಶೋಕಿ ಅಥವಾ ಪ್ರದಕ್ಷಿಣಕ್ಕಾಗಿ ಬಜೆಟ್ ಮೀರಿ ಖರ್ಚು ಮಾಡುವುದನ್ನ ತಡೆಯಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರುವಂತದ್ದು. ಮನೆಯಲ್ಲಿ ಧಾರ್ಮಿಕ ಮಂಗಳಕರವಾದಂತಹ ಚರ್ಚೆಗಳು ಕೂಡ ನಡೆಯುವಂತದ್ದು. ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ಮುಕ್ತ ಸಂಭಾಷಣೆಯ ಮೂಲಕ ಪರಿಹಾರವೂ ಕೂಡ ಸಿಗುವಂತದ್ದು. ಇನ್ನು ಪ್ರೇಮಿಗಳಿಗೆ ಪರಸ್ಪರ ಗೌರವ ಹಾಗೂ ನಂಬಿಕೆಯೂ ಕೂಡ ಹೆಚ್ಚಾಗುವಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ಇಂದು ದೂರದೃಷ್ಟಿಯ ಆಲೋಚನೆಗಳಿಂದ ಕಚೇರಿಯಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ನಿಮ್ಮ ಮಾರ್ಗದರ್ಶನ ಮತ್ತು ಜ್ಞಾನಕ್ಕೆ ಮೇಲಾಧಿಕಾರಿಗಳು
ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ಅಪಾರ ಗೌರವ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಮಾರುಕಟ್ಟೆ ವಿಸ್ತರಣೆಗೆ ಅತ್ಯುತ್ತಮವಾದಂತಹ ಯೋಗವಿದೆ. ಶಿಕ್ಷಣ, ತರಬೇತಿ, ಕಾನೂನು ಮತ್ತು ದೂರದೃಷ್ಟಿಯ ಯೋಜನೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಅತ್ಯಂತ ಶುಭಮಯವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಮನಸ್ಸಿನಲ್ಲಿ ಹೊಸ ಉತ್ಸಾಹ ತುಂಬುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಜೀರ್ಣಕ್ರಿಯೆ ತೊಂದರೆ ಅಥವಾ ಕಾಲು ಅಥವಾ ತೊಡೆ ನೋವುಗಳ ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಮಿತ ಆಹಾರ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹನುಮಂತನಿಗೆ ಅಥವಾ ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡಿ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇಂದು ಮುಂಜಾನೆ ಪೂಜೆಯ ನಂತರ ಹಣೆಗೆ ಸ್ವಲ್ಪ ಅರಿಶಿನ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಪ್ರಭಾವವನ್ನ ಹೆಚ್ಚಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಇಂದು ಧಾರ್ಮಿಕ ಸ್ಥಳಕ್ಕೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಕಡಲೆಬೇಳೆ, ಬೆಲ್ಲ ಅಥವಾ ಹಳದಿ ಬಣ್ಣದ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ನೆನೆಸಿದ ಕಡಲೆಬೇಳೆ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ಹಳದಿ, ಕೇಸರಿ ಅಥವಾ ಕೆಂಪು ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಯಶಸ್ಸು ಮತ್ತು ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ನೀವು ಬಳಸಬೇಕಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರ ಪರ್ವತವು ತನ್ನ ಎತ್ತರವನ್ನ ಜಗತ್ತಿಗೆ ಸಾರಿ ಹೇಳಲು ಎಂದಿಗೂ ಶಬ್ದವನ್ನ ಮಾಡುವುದಿಲ್ಲ. ಅದು ಕೇವಲ ಅಚಲವಾಗಿ ಸ್ಥಿರವಾಗಿ ನಿಲ್ಲುತ್ತದೆ. ಅದರ ಆ ಬೃಹತ್ ಮೌನವೇ ಇಡೀ ಜಗತ್ತು ತನ್ನನ್ನ ಅಣ್ಣಾಚಿ ಮಾಡುವಂತೆ ಮಾಡುತ್ತದೆ. ನೀವು ಶನಿ ದೇವರ ಅಧಿಪತ್ಯಕ್ಕೆ ಒಳಪಟ್ಟಂತಹ ಕಠಿಣ ಪರಿಶ್ರಮಿಗಳು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ನೀವು ನಿಮ್ಮ ಯಶಸ್ಸಿನ ಬಗ್ಗೆ ಅಬ್ಬರಿಸಬೇಕಾದಂತಹ ಅಗತ್ಯವಿಲ್ಲ. ನಿಮ್ಮ ಮೌನ ಮತ್ತು ನಿಮ್ಮ ಅಪಾರ ತಾಳ್ಮೆ ಮತ್ತು ನಿಮ್ಮ ಕೃತಿಗಳೇ ನಿಮ್ಮ ಮಾತಾಗಲಿ. ಮೃತ ವಾದಗಳಿಗೆ ಇಳಿಯದೆ ನಿಮ್ಮ ಕಾರ್ಯದಲ್ಲಿ ನಿಖರತೆ ಕಾಯ್ದುಕೊಳ್ಳಿ. ಯಾರು ತಮ್ಮ ಕೆಲಸದಲ್ಲಿ ಶಿಸ್ತು ಮತ್ತು ಸ್ಥಿರತೆಯನ್ನ ಕಾಯ್ದುಕೊಳ್ಳುತ್ತಾರೋ ಅವರ ಮೌನಕ್ಕೂ ಇಡೀ ಸಮಾಜವು ಶಿರಭಾಗಿ ಕಿವಿಗೊಡುತ್ತದೆ. ನಿಮ್ಮ ಆಳವಾದ ಸಮಾಧಾನವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗತ್ತೆ. ಇಂದು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು. ಮನೆಯ ಪ್ರಮುಖ ವಿಷಯಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಆಳವಾದ ಬಾಂಧವ್ಯ ಬೆಳೆಯಲಿದೆ. ಪ್ರೇಮಿಗಳು ತಮ್ಮ ಸಂಬಂಧದ ಭವಿಷ್ಯದ ಕುರಿತು ಗಂಭೀರವಾಗಿ ಚರ್ಚಿಸಲು ಇದು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಸ್ಥಿರ ಮತ್ತು ಲಾಭದಾಯಕವಾದಂತಹ ದಿನ. ಭೂಮಿ, ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಫಲಿತಾಂಶ ದೊರೆಯಲಿದೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ದೂರದೃಷ್ಟಿಯ ನಿರ್ಧಾರಗಳು ಭವಿಷ್ಯದ ಅಭಿವೃದ್ಧಿಗೆ ಭದ್ರ ತಳಹದಿಯನ್ನ ಹಾಕಲಿವೆ. ಆತುರದ ನಿರ್ಧಾರಗಳಿಗೆ ಬೀಳದೆ ಯೋಜನಾಬದ್ಧವಾಗಿ ಖರ್ಚು ಮಾಡುವುದು ನಿಮ್ಮ ಬಲವನ್ನ ಹೆಚ್ಚಿಸುವಂತದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಶಿಸ್ತು, ನಿಷ್ಠೆ ಮತ್ತು ಜವಾಬ್ದಾರಿಯುತ ನಡವಳಿಕೆಗೆ ಸೂಕ್ತ ಮನ್ನಣೆ ಸಿಗಲಿದೆ. ಪ್ರಮುಖ ಯೋಜನೆಗಳಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮವಾಗಲಿದ್ದು ಸಹೋದ್ಯೋಗಿಗಳು ನಿಮ್ಮ ಮಾರ್ಗದರ್ಶನ ಬಯಸಿ ಬರುವಂತದ್ದು. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಹೂಡಿಕೆಗಳಿಗೆ ಮತ್ತು ಉದ್ಯಮ ವಿಸ್ತರಣೆಗೆ ಅತ್ಯುತ್ತಮವಾದಂತಹ ದಿನ. ತಾಂತ್ರಿಕ, ಆಡಳಿತಾತ್ಮಕ ಮತ್ತು ರಿಯಲ್ ಎಸ್ಟೇಟ್ ರಂಗದಲ್ಲಿರುವವರಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗುವಂತದ್ದು. ಇಂದು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ಸುದೀರ್ಘ ಕೆಲಸದ ಒತ್ತಡದಿಂದಾಗಿ ಮೂಳೆ, ಕೀಲು ನೋವು ಅಥವಾ ಬೆನ್ನಿನ ಭಾಗದಲ್ಲಿ ಸಣ್ಣ ಮಟ್ಟದ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಲಘು ವ್ಯಾಯಾಮ ಅಥವಾ ಪ್ರಾಣಾಯಾಮ ಮಾಡುವುದು ದೇಹಕ್ಕೆ ವಿಶ್ರಾಂತಿಯನ್ನ ನೀಡುವಂತದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಹನುಮಾನ್ ಚಾಲೀಸವನ್ನ 3 ಬಾರಿ ಪಠಣೆಯನ್ನ ಮಾಡಿ. ಇದು ಕೆಲಸದಲ್ಲಿನ ವಿಳಂಬವನ್ನ ನಿವಾರಿಸಿ ಧೈರ್ಯವನ್ನ ನೀಡುತ್ತದೆ. ಇನ್ನು ಶಿವಲಿಂಗಕ್ಕೆ ಕೊಂಚ ನೀರು ಅರ್ಪಿಸಿ ಓಂ ನಮಃ ಶಿವಾಯ ಜಪಿಸುವುದರಿಂದ ಶನಿ ದೋಷಗಳು ಶಾಂತವಾಗ್ತವೆ ಮತ್ತು ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ದೂರವಾಗುವಂತದ್ದು. ಇನ್ನು ಶ್ರಮಿಕರ ಗೌರವವನ್ನ ಕೊಡುವಂತದ್ದು. ನಿಮ್ಮ ಕೆಳಗೆ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಅಥವಾ ಬಡವರಿಗೆ ದ್ರೋಹ ಬಗೆಯದೆ ಅವರಿಗೆ ಉಡುಗೊರೆ ಅಥವಾ ಆಹಾರವನ್ನ ನೀಡಿ. ಇದು ಶನಿ ದೇವರ ಕೃಪೆಗೆ ನೇರವಾದಂತಹ ಹಾದಿಯಾಗಿರುವಂತದ್ದು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಕಡು ನೀಲಿ, ಕಪ್ಪು ಅಥವಾ ಬೂದು ಬಣ್ಣದ ಉಡುಪುಗಳನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 9 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯವನ್ನ ಸಾಧಿಸುವಂತದ್ದಾಗ್ತದೆ. ನೀವು ಕುಂಭರಾಶಿ. ಕುಂಭರಾಶಿಯವರ ಜಗತ್ತು ಸಾಮಾನ್ಯ ಮಾತುಗಳನ್ನ ಪ್ರತಿದಿನ ಕೇಳುತ್ತದೆ. ಆದರೆ ಭವಿಷ್ಯವನ್ನ ಬದಲಾಯಿಸುವ ಸಾಮರ್ಥ್ಯವಿರುವ ಸತ್ಯವನ್ನ ಮಾತ್ರ ಗಂಭೀರವಾಗಿ
ಗಂಭೀರವಾಗಿ ಆಲಿಸುತ್ತದೆ. ನಿಮ್ಮ ಶಕ್ತಿ ಇರುವುದು ಶಬ್ದದ ಅಬ್ಬರದಲ್ಲ, ನಿಮ್ಮ ಚಿಂತನೆಯ ಆಳದಲ್ಲಿ. ನೀವು ಕಾಲಕ್ಕಿಂತ ಮುಂಚಿತವಾಗಿ ಯೋಚಿಸುವಂತಹ ಜ್ಞಾನಿಗಳು. ಇಂದು ನೀವು ಮಾತನಾಡುವಾಗ ಜಗತ್ತನ್ನ ಮೆಚ್ಚಿಸುವ ಚಾತುರ್ಯ ಬೇಡ. ನಿಮ್ಮ ಬಳಿ ಇರುವಂತಹ ಸತ್ಯ, ತರ್ಕ ಮತ್ತು ಭವಿಷ್ಯದ ಸ್ಪಷ್ಟ ಚಿತ್ರಣವನ್ನ ಮುಕ್ತವಾಗಿ ಹಂಚಿಕೊಳ್ಳಿ. ನೀವು ಭಾವೋದ್ವೇಗಕ್ಕೆ ಒಳಗಾಗದೆ ಆಳವಾದ ಆತ್ಮವಿಶ್ವಾಸದಿಂದ ಮತ್ತು ಸ್ಪಷ್ಟತೆಯಿಂದ ನಿಮ್ಮ ನಿಲುವನ್ನ ಮಂಡಿಸಿದಾಗ ನಿಮ್ಮ ಸುತ್ತಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಕೆಲಸಗಳನ್ನ ಬದಿಗಿಟ್ಟು ನಿಮ್ಮ ಮಾತುಗಳನ್ನ ಗಂಭೀರವಾಗಿ ಆಲಿಸಬೇಕಾಗ್ತದೆ. ಇಂದು ನಿಮ್ಮ ಧ್ವನಿಯು ಭವಿಷ್ಯದ ಹಾದಿಯನ್ನ ತೋರಿಸುವಂತದ್ದಾಗ್ತದೆ. ಇಂದು ಕುಟುಂಬದ ವಾತಾವರಣದಲ್ಲಿ ನೆಮ್ಮದಿ ಮತ್ತು ಪರಸ್ಪರ ಗೌರವ ಇರಲಿದೆ. ನಿಮ್ಮ ಕಠಿಣ ನಿರ್ಧಾರಗಳ ಹಿಂದೆ ಇರುವಂತಹ ಸದುದ್ದೇಶವನ್ನ ಕುಟುಂಬದವಸ್ತವರು ಅರ್ಥ ಮಾಡಿಕೊಳ್ಳಲಿದ್ದಾರೆ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಮತ್ತು ಬೌದ್ಧಿಕವಾಗಿ ಹತ್ತಿರವಾಗಿವಿರಿ. ಪ್ರೇಮಿಗಳಿಗೆ ತಮ್ಮ ಸಂಬಂಧದಲ್ಲಿ ಮುಂದಿನ ಹಂತದ ಸ್ಪಷ್ಟತೆಯೂ ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಫಲಿತಾಂಶಗಳು ಕಂಡು ಬರುತ್ತವೆ. ಹಳೆಯ ಶ್ರಮಕ್ಕೆ ತಕ್ಕಂತೆ ಅನಿರೀಕ್ಷಿತ ಧನಲಾಭ ಅಥವಾ ಬೋನಸ್ ದೊರೆಯುವಂತಹ ಸೂಚನೆ ಇದೆ. ತಂತ್ರಜ್ಞಾನ, ಸಂಶೋಧನೆ ಅಥವಾ ಹೊಸ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನ ತಂದುಕೊಡುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಅತ್ಯಂತ ಪ್ರಾಮುಖ್ಯತೆಯ ದಿನವಾಗಿದೆ. ನಿಮ್ಮ ದೂರದೃಷ್ಟಿಯ ಆಲೋಚನೆಗಳು ಮತ್ತು ಸಮಾಜಮುಖಿ ಚಿಂತನೆಗಳಿಗೆ ಕಚೇರಿಯಲ್ಲಿ ಉನ್ನತ ಮಟ್ಟದ ಮನ್ನಣೆ ದೊರೆಯಲಿದೆ. ಸಂಕೀರ್ಣವಾದ ತಾಂತ್ರಿಕ ಅಥವಾ ಸವಾಲಿನ ಕೆಲಸಗಳನ್ನ ಸಲೀಸಾಗಿ ಮುಗಿಸುವಿರಿ. ವ್ಯಾಪಾರಸ್ಥರಿಗೆ ನೂತನ ಯೋಜನೆಗಳನ್ನ ಪ್ರಾರಂಭಿಸಲು ಹಾಗೂ ಮಾರುಕಟ್ಟೆಯಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಳ್ಳಲು ಇದು ಸುವರ್ಣ ಅವಕಾಶ ಕೂಡ ಸಿಗುವಂತದ್ದು. ಇನ್ನು ದೈಹಿಕವಾಗಿ ಉತ್ತಮವಾದಂತಹ ಶಕ್ತಿ ಇರುವಂತದ್ದು ನಿಮಗೆ. ಆದ್ರೆ ನಿರಂತರ ಚಿಂತನೆ ಮತ್ತು ಕೆಲಸದ ಒತ್ತಡದಿಂದಾಗಿ ಕಾಲುಗಳ ನೋವು ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಸಂಜೆ ಸ್ವಲ್ಪ ಸಮಯ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ವಿನಿಯೋಗಿಸುವುದು ಮನಸ್ಸನ್ನ ಶಾಂತವಾಗಿಡಿಸುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಮುಂದೆ ನಿಂತು ಹನುಮಾನ್ ಚಾಲೀಸವನ್ನ 3 ಬಾರಿ ಪಠಿಸಿ. ಇದು ನಿಮ್ಮ ಮಾತಿನ ತೇಜಸ್ಸು, ಮನಸ್ಸಿನ ಅಜಿಂಕ್ಯೆಯಿಲ್ಲದ ಧೈರ್ಯವನ್ನ ನೀಡುವಂತದ್ದು. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಹಸಿವಿನಿಂದ ಇರುವವರಿಗೆ ಕಪ್ಪು ಎಳ್ಳು, ಬೆಲ್ಲ ಅಥವಾ ಆಹಾರವನ್ನ ದಾನವಾಗಿ ಮಾಡಿ. ಇದರಿಂದ ಶನಿದೇವನ ಕೃಪೆ ಲಭಿಸಿ ಕಾರ್ಯ ವಿಳಂಬವಾಗುವುದು ತಪ್ಪುತ್ತದೆ. ಓಂ ಶಂ ಶನೇಶ್ವರಾಯ ನಮಃ ಹಾಗೂ ಓಂ ಕ್ರಾಂ ಕ್ರೀಂ ಕ್ರೌಂ ಸೌಂ ಭೌಮಾಯ ನಮಃ ಮಂತ್ರಗಳನ್ನ ತಲಾ 11 ಬಾರಿ ಜಪಿಸಬೇಕಾಗುತ್ತೆ ನೀವು. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಕಡು ನೀಲಿ, ನೇರಳೆ ಅಥವಾ ಕೆಂಪು ಬಣ್ಣದ ಉಡುಪು ಧರಿಸುವುದು ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರಭಾವವನ್ನ ದುಪ್ಪಟ್ಟುಗೊಳಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 8 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು ಇಂದಿನ ದಿನ ಅದೃಷ್ಟಕ್ಕಾಗಿ. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ನೀಲಿ ಮತ್ತು ಕಡು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಪಡೆಯುವುದರ ಜೊತೆಗೆ ಸಕಲ ಕಾರ್ಯಗಳಲ್ಲಿ ಜಯವನ್ನ ಕೂಡ ಸಾಧಿಸುವಂತದ್ದಾಗ್ತದೆ. ಮೀನರಾಶಿಯವರೇ, ಕಿರುಚುವ ಅಲೆಗಳ ಶಬ್ದವು ದಂಡೆಯ ಮೇಲಿರುವವರ ಗಮನವನ್ನ ಸೆಳೆಯಬಹುದು. ಆದ್ರೆ ಇಡೀ ಜಗತ್ತಿನ ಹಡಗುಗಳು ತನ್ನೊಳಗೆ ಹೊತ್ತು ಸಾಗುವ ಶಕ್ತಿ ಇರುವುದು ಆಳವಾದ ಮೌನವಾದ ಸಮುದ್ರಕ್ಕೆ ಮಾತ್ರ. ಮಾತಿನ ಅಬ್ಬರಕ್ಕಿಂತ ನಿಮ್ಮ ಆಲೋಚನೆ ಮತ್ತು ಕೃತಿಯ ಆಳ ಜಗತ್ತನ್ನ ನಿಲ್ಲಿಸಿ ಆಲಿಸುವಂತೆ ಮಾಡುತ್ತದೆ. ನೀವು ದೇವಗುರು ಬೃಹಸ್ಪತಿಯ ಅಧಿಪತ್ಯಕ್ಕೆ ಒಳಪಟ್ಟವರು. ಜ್ಞಾನ, ಕರುಣೆ ಮತ್ತು ಆಳವಾದ ಅಂತಃಪ್ರಜ್ಞೆ ನಿಮ್ಮ ಜನ್ಮಜಾತ ಶಕ್ತಿ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುತ್ತಾ ಶಕ್ತಿ ಪೋಲು ಮಾಡಬೇಡಿ. ನಿಮ್ಮ ಮಾತುಗಳಲ್ಲಿ ತೂಕಿ ಅಳೆದು ಸತ್ಯದ ತಳಹದಿಯ ಮೇಲೆ ಆಡಿ. ನಿಮ್ಮ ಒಳಗಿರುವಂತಹ ಶಾಂತಿ ಮತ್ತು ಸ್ಪಷ್ಟತೆಯೇ ನಿಮ್ಮ ಶಕ್ತಿಯಾಗಲಿ. ಒಬ್ಬ ನಿಜವಾದ ಜ್ಞಾನಿ ಮಾತನಾಡಿದಾಗ ಇಡೀ ಸಭೆವೇ ಮೌನವಾಗಿ ಆಲಿಸುವಂತೆ ನಿಮ್ಮ ಆಳವಾದ ಮಾತುಗಳಿಗೆ ಜಗತ್ತು ತಲೆಬಾಗುವಂತದಾಗ್ತದೆ. ಇಂದು ಕುಟುಂಬದಲ್ಲಿ ಹಿತಕರವಾದ ಮತ್ತು ಸೌಂದರ್ಯಯುತ ವಾತಾವರಣವಿರಲಿದೆ. ತಂದೆ ಅಥವಾ ಗುರು ಸಮಾನ ವ್ಯಕ್ತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಜೀವನ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾದ ಚರ್ಚೆ ನಡೆಯಲಿದೆ. ಪ್ರೇಮಿಗಳಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕವಾದಂತಹ ದಿನ. ದೀರ್ಘಾವಧಿಯ ಹೂಡಿಕೆಗಳಿಗೆ ಅಥವಾ ಆಸ್ತಿ ಸಂಬಂಧಿತ ಯೋಜನೆಗಳಿಗೆ ಹಣ ವಿನಿಯೋಗಿಸಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ನಿಮ್ಮ ಅಂತಃಪ್ರಜ್ಞೆ ಹಣಕಾಸಿನ ವಿಷಯಗಳಲ್ಲಿ ಸರಿಯಾದ ಮಾರ್ಗ ತೋರುವಂತದ್ದು. ಆದಾಗ್ಯೂ ಇತರರ ಭಾವನಾತ್ಮಕ ಮಾತುಗಳಿಗೆ ಮಣಿದು ಅತಿಯಾದ ಉದಾರತೆಯಿಂದ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ.
ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೂಕ್ತ ಸಾಮರ್ಥ್ಯ ಮತ್ತು ಸೃಜನಶೀಲ ಆಲೋಚನೆಗಳನ್ನ ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗಲಿದೆ. ದೂರದೃಷ್ಟಿಯಿಂದ ನೀವು ನೀಡುವಂತಹ ಸಲಹೆಗಳು ಸಂಸ್ಥೆಗೆ ದೊಡ್ಡ ಮಟ್ಟದ ಯಶಸ್ಸನ್ನ ತರಬಲ್ಲವು. ವ್ಯಾಪಾರಸ್ಥರಿಗೆ ಅಂತಾರಾಷ್ಟ್ರೀಯ ಅಥವಾ ವಿದೇಶಿ ಸಂಪರ್ಕಗಳಿಂದ ಹೊಸ ಉದ್ಯಮ ಅವಕಾಶಗಳು ಒದಗಿ ಬರುವಂತಹ ಸಾಧ್ಯತೆ ಇದೆ. ಸಂಶೋಧನೆ, ಶಿಕ್ಷಣ ಮತ್ತು ಸಮಾಲೋಚನಾ ರಂಗದಲ್ಲಿರುವವರಿಗೆ ಇದು ಅತ್ಯಂತ ಪ್ರಗತಿದಾಯಕವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಚಿಂತನೆ ಅಥವಾ ತಡರಾತ್ರಿ ಜಾಗರಣೆಯಿಂದಾಗಿ ನಿದ್ರಾಹೀನತೆ ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಪ್ರಾಣಾಯಾಮ, ಧ್ಯಾನ ಅಥವಾ ಶಾಂತವಾದ ಸಂಗೀತವನ್ನ ಆಲಿಸುವುದು ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಿಸಿ. ಇದು ನಿಮ್ಮ ಮನಸ್ಸಿನ ಅಜಿಂಕೆಯನ್ನ ಓಡಿಸಿ ವಾಕ್ ಸಿದ್ಧತೆಯನ್ನ ತರುತ್ತದೆ. ನಿಮ್ಮ ರಾಶಾಧಿಪತಿ ಗುರುವಿನ ಪ್ರಸನ್ನತೆಗಾಗಿ ಓಂ ಬೃಹಸ್ಪತಿ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಳದಿ, ಕುಂಕುಮ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು ನಿಮಗೆ ಅತ್ಯಂತ ಶುಭವನ್ನ ತರುವಂತದ್ದಾಗ್ತದೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಇಂದು ಇರುವೆಗಳಿಗೆ ಹಿಟ್ಟು ಅಥವಾ ಸಕ್ಕರೆ ಹಾಕುವುದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಕಲಿವಿನ ಸಾಮಗ್ರಿಗಳನ್ನ ನೀಡಿಕೆಯಿಂದ ಜಾತಕದ ನಕಾರಾತ್ಮಕ ಶಕ್ತಿಗಳು ಶಾಂತವಾಗ್ತವೆ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆಯುವಂತದ್ದಾಗ್ತದೆ.